ನಮಸ್ಕಾರ ಸ್ನೇಹಿತರೆ. ಹೊಸ ವರ್ಷ ಬಂದಾಗ ನಾವೇನ್ ಮಾಡ್ತೀವಿ? ಹೊಸ ಗುರಿಯನ್ನು ಬರೀತೀವಿ, ಹೊಸ ಕನಸನ್ನು ಕಾಣ್ತೀವಿ, ಹೊಸ ಆಸೆಯನ್ನು ಪಡ್ತೀವಿ. ಆದ್ರೆ ಒಂದು ಪ್ರಶ್ನೆ, ನಾವು ಕೇಳಿದ್ದೇ ಯಾಕೆ ನಮ್ಗೆ ಜೀವನದಲ್ಲಿ ಸಿಗೋದಿಲ್ಲ? ಇದಕ್ಕೆ ಒಂದು ಸುಂದರವಾದ ಆಳವಾದ ಉತ್ತರ ಕೊಟ್ಟವರು ನೆವಿಲ್ ಗಾರ್ಡರ್ಡ್. ಅವರು ಹೇಳಿದ ಮಾತಿದು, ನೀವು ಬಯಸೋದು ಅಲ್ಲ, ನೀವು ನಂಬಿ ಬದುಕೋ ಸ್ಥಿತಿಯೇ ನಿಮ್ಮ ವಾಸ್ತವವಾಗುತ್ತದೆ. ನೆವಿಲ್ ಗಾರ್ಡರ್ಡ್ ಹೇಳೋ ಪ್ರಕಾರ ಮ್ಯಾನಿಫೆಸ್ಟೇಷನ್ ಅಂದ್ರೆ ಭವಿಷ್ಯದಲ್ಲಿ ಏನಾದ್ರೂ ಬರಲಿ ಅಂತ ಕೂರೋದು ಅಲ್ಲ, ನೀವು ಈಗಲೇ ಅದು ಆಗ್ಬಿಟ್ಟಿದೆ ಅನ್ನುವಂತಹ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಅದನ್ನ ನೆಲೆಸಿರೋದು. ಅವರು ಇದನ್ನು ಅಸಂಪ್ಷನ್ ಥಿಯರಿ ಅಂತ ಹೇಳ್ತಾರೆ. ಅಂದ್ರೆ ನೀವು ಯಾವ ಸ್ಥಿತಿಯನ್ನು ನಿಜ ಅಂತ ಒಪ್ಪಿಕೊಂಡಿರ್ತೀರೋ ಜೀವನ ಅದನ್ನೇ ನಿಮ್ಗೆ ತೋರಿಸುತ್ತದೆ. ಸ್ಥಿತಿ ಅಂದ್ರೆ ಏನು? ಸ್ಥಿತಿ ಅಂದ್ರೆ ನಿಮ್ಮೊಳಗಿನ ಭಾವನೆ, ನಿಮ್ಮೊಳಗಿನ ಸಂಭಾಷಣೆ, ನಿಮ್ಮ ಬಗ್ಗೆ ನೀವು ನಂಬಿರುವಂತಹ ಕತೆ. ಉದಾಹರಣೆಗೆ, ನೀವು ಮನಸ್ಸೊಳಗೆ ನನಗೆ ಯಾವಾಗ್ಲೂ ಕಷ್ಟ ಅಂತ ಬದುಕಿದ್ರೆ ಹೊರಗಿನ ಪರಿಸ್ಥಿತಿಗಳು ಆ ಕತೆಗೆ ತಕ್ಕಂತೆ ಬರುತ್ತೆ. ನೆವಿಲ್ ಗಾರ್ಡರ್ಡ್ ಹೇಳ್ತಾರೆ, ನಿಮ್ಮೊಳಗಿನ ಸಂಭಾಷಣೆಯೇ ನಿಮ್ಮ ಭವಿಷ್ಯದ ಘೋಷಣೆ ಅಂತ. ಈಗ ನಿಜವಾದ ಟೆಕ್ನಿಕ್ ಏನು ಅಂತ ಹೇಳ್ತೀನಿ. ಮೊದಲನೇ ಹಂತ ಬಯಕೆ ಅಲ್ಲ, ಅಂತಿಮವಾಗಿ ಸ್ಥಿತಿಯನ್ನು ಆಯ್ಕೆ ಮಾಡಬೇಕು. ಈ ಪ್ರಶ್ನೆನ ಕೇಳ್ಕೊಳ್ಳಿ, ನನ್ನ ಬಯಕೆ ಈಡೇರಿದ ಮೇಲೆ ನಾನು ಹೇಗೆ ಬದುಕುತ್ತೀನಿ? ಉದಾಹರಣೆಗೆ, ಆತ್ಮವಿಶ್ವಾಸದಿಂದ ನಡೀತೀನಿ ಅಥವಾ ಶಾಂತವಾಗಿ ಇರ್ತೀನಿ? ಈಗ ಆ ಸ್ಥಿತಿ ಮುಖ್ಯ, ವಸ್ತು ಅಲ್ಲ. ಇನ್ನು ಎರಡನೇದು, ನೀವು ನಿದ್ರಿಸುವ ಮೊದಲು ಒಂದು ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. ನೆವಿಲ್ ಗಾರ್ಡರ್ಡ್ ಬಹಳ ಒತ್ತಿ ಹೇಳಿದಂತಹ ವಿಷಯ ಇದು. ನಿದ್ರೆಗೆ ಹೋಗುವ ಮುಂಚೆ ದೇಹ ಶಾಂತವಾಗಿರುವಂತಹ ಸಮಯದಲ್ಲಿ ಒಂದು ಚಿಕ್ಕ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. ನೀವು ಕಲ್ಪಿಸಿಕೊಳ್ಳುವಂತಹ ದೃಶ್ಯ ಸಹಜವಾಗಿರ್ಬೇಕು. ಇನ್ನು ಮೂರನೇ ಹಂತ, ಅದು ಈಗಲೇ ಸತ್ಯ ಅನ್ನುವಂತಹ ಭಾವನೆ. ಇದು ಬಹಳ ಮುಖ್ಯ. ನೆವಿಲ್ ಗಾರ್ಡರ್ಡ್ ಹೇಳ್ತಾರೆ, ಡೋಂಟ್ ಟ್ರೈ ಟು ಗೆಟ್ ಇಟ್, ಬಿ ಇನ್ ದ ಫೀಲಿಂಗ್ ದ್ಯಾಟ್ ಇಟ್ ಈಸ್ ಆಲ್ರೆಡಿ ಡನ್. ಅಂದ್ರೆ ಪಡೆಯುವಂತಹ ಪ್ರಯತ್ನ ಬೇಡ, ಇವಾಗ್ಲೇ ಆಗ್ಬಿಟ್ಟಿದೆ ಅನ್ನುವಂತಹ ಭಾವದಲ್ಲಿ ನೆಲೆಸಿ. ಒತ್ತಡ ಬೇಡ, ಬಲವಂತ ಬೇಡ ಅಂತ ಹೇಳ್ತಾರೆ. ಇದು ಹೇಗೆ ಕೆಲಸ ಮಾಡುತ್ತೆ? ಮನೋವಿಜ್ಞಾನ ಹೇಳೋದು, ನಮ್ಮ ಮನಸ್ಸು ಮತ್ತೆ ಮತ್ತೆ ಅನುಭವಿಸಿದ ಭಾವನೆಯನ್ನು ನಿಜ ಅಂತ ಒಪ್ಪಿಕೊಳ್ಳುತ್ತೆ. ನೀವು ಒಂದು ಸ್ಥಿತಿಯಲ್ಲಿ ಮತ್ತೆ ಮತ್ತೆ ನೆಲೆಸಿದ್ರೆ ನಿಮ್ಮ ನಡೆ ಬದಲಾಗುತ್ತೆ, ನಿಮ್ಮ ನಿರ್ಣಯ ಬದಲಾಗುತ್ತೆ, ಅದೇ ರೀತಿ ನಿಮ್ಮ ಪ್ರತಿಕ್ರಿಯೆ ಕೂಡ ಬದಲಾಗುತ್ತೆ. ಅದೇ ಹೊರಗಿನ ಬದಲಾವಣೆಗೆ ಕಾರಣ. ನೆವಿಲ್ ಗಾರ್ಡರ್ಡ್ ಇದನ್ನೇ ಇನ್ನರ್ ಸ್ಟೇಟ್ ಕ್ರಿಯೇಟ್ಸ್ ಔಟರ್ ರಿಯಾಲಿಟಿ ಅಂತ ಹೇಳಿದ್ರು. ಇದು ಕುಳಿತುಕೊಂಡು ಕನಸು ಕಾಣುವಂತಹ ವಿಧಾನ ಅಲ್ಲ, ಇದು ವಾಸ್ತವದಿಂದ ತಪ್ಪಿಸಿಕೊಳ್ಳೋ ವಿಧಾನವೂ ಅಲ್ಲ. ಇದು ನಿಮ್ಮೊಳಗಿನ ಸ್ಥಿತಿಯನ್ನು ಮೃದುವಾಗಿ ಬದಲಿಸುವಂತಹ ಅಭ್ಯಾಸ. ಇನ್ನು ನೆಗೆಟಿವ್ ಯೋಚನೆಗಳು ಬಂದ್ಮೇಲೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಹಾಳಾಗುತ್ತೆ ಅನ್ನುವಂತಹ ಭಯ ಬೇಡ. ನೆವಿಲ್ ಗಾರ್ಡರ್ಡ್ ಹೇಳ್ತಾರೆ, ಒಂದು ಕ್ಷಣದ ಯೋಚನೆ ಅಲ್ಲ, ನೀವು ಯಾವ ಸ್ಥಿತಿಯಲ್ಲಿ ನೆಲೆಸ್ತೀರೋ ಅದೇ ಮುಖ್ಯ. ನೀವು ಹೊಸ ಜೀವನ ಕೇಳಬೇಕಾಗಿಲ್ಲ, ನೀವು ಹೊಸ ಸ್ಥಿತಿಯಲ್ಲಿ ಬದುಕಲು ಇವತ್ತು ಶುರು ಮಾಡಿದ್ರೆ ಸಾಕು. ನಿಮ್ಮೊಳಗೆ ನೀವು ಯಾರಾಗಿದ್ದೀರೋ ಜೀವನ ಅದನ್ನೇ ಮೃದುವಾಗಿ ನಿಮ್ಗೆ ತೋರಿಸುತ್ತೆ. ಇವತ್ತು ಒಂದು ಪ್ರಶ್ನೆನ ಕೇಳ್ಕೊಳ್ಳಿ, ನಾನು ಈಗ ಯಾವ ಸ್ಥಿತಿಯಲ್ಲಿ ನಿಜ ಅಂತ ಬದುಕ್ತಾ ಇದ್ದೀನಿ? ಅದೇ ನಿಮ್ಮ ಈ ವರ್ಷದ ಮ್ಯಾನಿಫೆಸ್ಟೇಷನ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು.